ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ತಿಲ್ವಲ್ಲ, ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ಅಲ್ಲ, ಮುಖ್ಯಮಂತ್ರಿಗಳು ಬಿಜೆಪಿ ಎಂಪಿಗಳನ್ನ ಎಲ್ಲ MLA ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾವೊಂದು 17 ಜನ ಯಾವುದೋ ಫ್ಲೈಟಲ್ಲಿ ಬಂದು ನಾವು ಮುಖ್ಯಮಂತ್ರಿಗಳು ಬಿಜೆಪಿ ಎಂಪಿಗಳನ್ನ ಪ್ರಧಾನಮಂತ್ರಿ ಹತ್ರ ಕರ್ಕೊಂಡು ಹೋಗಬಹುದಾಗಿತ್ತು. ಪ್ರಧಾನಮಂತ್ರಿಗಳು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಆಫೀಸರ್ಗಳಿಗೆ ಟೈಮ್ ಕೊಡಲಿಲ್ಲ. ಎಲ್ಲಿ ಮಾಡ್ತಾರೆ? ನಾವೆಲ್ಲ ರೆಡಿ ಇದೀವಿ. ನಾವು ಆಲ್ ಪಾರ್ಟಿ ಡೆಲಿಗೇಷನ್ ತೆಗೆದುಕೊಳ್ಳಕ್ಕೆ ರೆಡಿ ಇದೀವಿ. ಸರ್, ನಿನ್ನೆ ಕ್ಯಾಬಿನೆಟ್ ಅಲ್ಲಿ ನೀರಿನ ದರ ಹೆಚ್ಚಳ ಆಗಿದೆ. ಸಾಮಾನ್ಯ ಮನೆಗಳಿಗೆ ಯಾರಿಗೂ ನೀರಿನ ದರ ಹೆಚ್ಚಿಗೆ ಆಗಿಲ್ಲ. 2018ರಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಿದ್ದು ಹೈಕೋರ್ಟಲ್ಲಿ ಅದಕ್ಕೊಂದು ತಡೆಯಾಜ್ಞೆ ಇತ್ತು, ತೆರವಾಗಿದೆ. ಅದಕ್ಕೋಸ್ಕರ ಇಂಡಸ್ಟ್ರೀಸ್ಗೆ 2018ರಲ್ಲಿ ಏನು ನಿಗದಿಯಾಗಿತ್ತು ಅದಿದೆ. ಸಾಮಾನ್ಯ ಹೊತ್ತಿಗೆ 2013ರಿಂದ ಇಲ್ಲಿವರೆಗೂ 10 ವರ್ಷದಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಹೆಚ್ಚಿಗೆ ಆಗಿಲ್ಲ. ಪವರ್ ಬಿಲ್ ಜಾಸ್ತಿ ಆದ್ರೂ, ಖರ್ಚು ಜಾಸ್ತಿ ಆಗಿದ್ರು ನಾವು ಹೆಚ್ಚಿನ ದರವನ್ನು ನಾವು ಮಾಡೋಕ್ಕೆ ಹೋಗಿಲ್ಲ. 2018 ಒಂದು ತೀರ್ಮಾನ ಆಗಿತ್ತು, ಒಂದು ಕಾನೂನು ಆಗಿತ್ತು. ಆ ಕಾನೂನನ್ನು ಸಕ್ರಮ ಮಾಡಿದ್ವಿ. ಇಡೀ ದೇಶದಲ್ಲೇ ಭಾರತದ ಇತಿಹಾಸವನ್ನು ಬಿಜೆಪಿಯವರು ಚರಿತ್ರೆ ಹೋಗುವಂತ ತೀರ್ಮಾನವನ್ನು ಸ್ಪೀಕರ್ ಕೈಯಲ್ಲಿ ಮಾಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ನಾವು ಕೇಳ್ತಾ ಇರೋದು ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಭಂಗ ಆಗ್ತಾ ಇದೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ. ನೀವು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡಬೇಕು. ಏನಾಯ್ತು, ಹೆಂಗಾಯ್ತು, ಯಾರ ಹಿನ್ನೆಲೆ, ಏನಿತ್ತ, ಯಾವ ರೀತಿ ಬ್ರೀಚ್ ಸೆಕ್ಯೂರಿಟಿ ಆಯಿತು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೇನು ಇಲ್ಲ. ಆ ಸ್ಟೇಟ್ಮೆಂಟ್ ಮಾಡೋಕ್ಕೂ ಕೂಡ ಒಂದು ಸೌಜನ್ಯವನ್ನು ಈ ಸರ್ಕಾರ, ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ತೋರಿಸಿಲ್ಲ. ಅಂದರೆ ಅದು ಬಿಟ್ಟು 100 ಜನ ಲೋಕಸಭೆ, 46 ಜನ ರಾಜ್ಯಸಭೆ, 146 ಜನ ಸಂಸತ್ ಸದಸ್ಯರನ್ನ ಇವತ್ತು ಸಸ್ಪೆಂಡ್ ಮಾಡಿ ಅಸೆಂಬ್ಲಿನ, ಪಾರ್ಲಿಮೆಂಟ್ನ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಕ್ಲೋಸ್ ಮಾಡಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅವಮಾನ. ಸೊ ಅದಕ್ಕೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನರ ಗಮನ ಸೆಳಿಬೇಕು ಅಂತೇಳಿ ಇವತ್ತೆಲ್ಲ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು, ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಪಾಲ್ಗೊಂಡು ಆ ಹೋರಾಟವನ್ನು ಮಾಡಿದ್ದಾರೆ. ಧಿಕ್ಕಾರ ಅನ್ನೋದನ್ನು ನಾವು ತೋರಿಸಲೇಬೇಕಾಗಿದೆ. ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ. ಸಂವಿಧಾನ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಕೇಳೋಂಥ ಒಂದು ಹಕ್ಕಿದೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ಧೋರಣೆ ವಿರುದ್ಧವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮುಂದುವರಿಸಿಕೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಕೂಡ ಹಳ್ಳಿಗೂ ನಮ್ಮ ಜನರಿಗೆ ಕೊಟ್ಟಂಥ ಕಾರ್ಯಕ್ರಮಗಳನ್ನು, ಈ ಕೇಂದ್ರ ಸರ್ಕಾರದ ಧೋರಣೆ, ಬಿಜೆಪಿಯ ಸರ್ಕಾರದ ಏನು ಒಂದು ಆಡಳಿತದ ವೈಫಲ್ಯ, ಇವನ್ನೆಲ್ಲ ಜನರಿಗೆ ಮುಂದಿಟ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ನೆಕ್ಸ್ಟ್ 3 ತಿಂಗಳು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಸರ್, ಯಶವಂತಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ, ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ. ಸರ್, ಉಸ್ತುವಾರಿ ಯಾವ ಕಾರಣಕ್ಕೂ ನಾನೀಗ 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ನನ್ನ ವಿಚಾರ ಗೊತ್ತಾಗಿದೆ. 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ಆ್ಯಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ. ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ಮೊನ್ನೆನೂ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ. ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಮಕ್ಕಳಿಗೆ ಶಕ್ತಿ ಕೊಡಬೇಕು, ಮಾಡಬೇಕು. ಅವ್ರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ. ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ, ಅದನ್ನು ಮಾಡಬೇಕು. ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬೇಕು. ಕೆಲವು ಕಡೆ ಇದ್ದೇ ಒಂದು ಕಾಲದಲ್ಲಿತ್ತು, NSS ಎಲ್ಲ ಇದ್ದಂಥ ಸಂದರ್ಭದಲ್ಲಿ, ಸೇವಾದಾಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು, ಮಕ್ಕಳಿಗೆ ಇದನ್ನು ಗಿಡ ನೆಡೋದು, ಆ ಕಾರ್ಯಕ್ರಮ ಮೊದಲಿಂದ ಇತ್ತು. ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸುತ್ತೆ ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ, ಕೊಡೋದಿಲ್ಲ, ಮುಂದಕ್ಕೂ ಕೊಡೋದಿಲ್ಲ. ಅದು ಕೆಟ್ಟ ಎಚ್ಚರವನ್ನು ಕೊಡ್ತೇವೆ. ಏನು ಕ್ರಮವನ್ನು ಕೈಗೊಳ್ಳಬೇಕು ನಾವು ಮಾಡ್ತೀವಿ. ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಪದೇ ಹೇಳ್ತಿದ್ದಾರೆ, ಲೋಕಸಭಾ ಚುನಾವಣೆ ಬಳಿಕ ಈ ಸರ್ಕಾರ ಇರೋದಿಲ್ಲ. ಅಜಿತ್ ಪವಾರ್, ಶಿಂದೆ ಅನ್ನೋರು ಕರ್ನಾಟಕದಲ್ಲಿ ಬಂದೇ ಬರ್ತಾರೆ. ಇಬ್ಬರು ಇದ್ದಾರೆ ಸರ್ ಕಾಂಗ್ರೆಸ್ ಅಲ್ಲಿ. ಅವರು ಭಾಳ ಮೇಧಾವಿಗಳು, ಅವ್ರ ಅನುಭವ ಜಾಸ್ತಿ ಇದೆ, ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ. ಇನ್ನು ಅವರ ನುಡಿಮುತ್ತುಗಳು ಏನೇನು ಮಾತಾಡ್ತಾ ಇದ್ದಾರೋ ನಾವೆಲ್ಲ ಭಾಳ ಸಂತೋಷದಿಂದ ಕೇಳ್ತಾ ಇದ್ದೀವಿ. ಅವ್ರು ಮಾತಾಡೋರ್ಗೂ ನಾನು ಅವ್ರ ಬಾಯಿ ಬೀಗ ಹಾಕೋ ಶಕ್ತಿ ನನಗಿಲ್ಲ. ಅವ್ರು ಬೀಗ ಹಾಕಬಾರ್ದು, ಮಾತಾಡ್ತಾ ಇರಬೇಕು. ಮಾತಾಡ್ತಾ ಅವ್ರಿಗೆ ಪಾಪ ಸಿದ್ದರಾಮಯ್ಯನವರು, DK ಶಿವಕುಮಾರು,
ನಮ್ಮ ಜನ ನಮ್ಮ ಸರ್ಕಾರ ನಮ್ಗೆ ಸಿಗ್ತಿಲ್ವಲ್ಲ ಅಂತೇಳಿ ಪಾಪ ಏನೋ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಒಳ್ಳೇದಾಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.